ನೋಡಯ್ಯ, ಮಲ್ಲಿಗೆ ಹೂವಿನಲ್ಲಿ ಪರಿಮಳ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ನಾನು ಯಾಕೆ ಕೊಡಬೇಕು ಅಂತಂದೆ. ವಾವ್. ಅಲ್ಲ, ಅದಕ್ಕೆ ಅವನೇ ಅಂತ ಗೊತ್ತಾ, ಅವನು ಸಖತ್ತು ಚಮತ್ಕಾರ ಅಂತ ಕಾಣುತ್ತೆ. ಗುರುಗಳೇ, ಆ ಮಲ್ಲಿಗೆ ಹೂವು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಈ ನೋನಿ ಇದೆಯಲ್ಲ, ನಾವೇ ಬೆಳೆಯುವಂಥದ್ದು. ಎಲ್ಲರೂ ಬಹುಶಃ ಒಂದು ಬಾಟಲ್ ಹಾಕುವಷ್ಟು ಏನಿರುತ್ತೋ 4 ಬಾಟಲ್ ಮಾಡ್ತಾರೆ. ವಿಶ್ವದಲ್ಲಿ ಈ ಕೆಳಗಿನ ವ್ಯಾಧಿಗಳಿರುವ ನೋನಿಯನ್ನು ಪೋಷಕ ಆಹಾರದ ಪೂರಕವಾಗಿ ಬಳಸುತ್ತಿದ್ದಾರೆ. ನೆಗಡಿ, ಕ್ಷಯವ್ಯಾಧಿ, ಚರ್ಮ ವ್ಯಾಧಿಗಳು, ಒತ್ತಡ, ಋತು ಸಮಸ್ಯೆಗಳು, ಮೂತ್ರಪಿಂಡ ವ್ಯಾಧಿಗಳು. 225 ವಿಶ್ವವಿದ್ಯಾಲಯಗಳು ಈ ಫ್ರೂಟ್ ಅನ್ನ ರಿಸರ್ಚ್ ಮಾಡಿದ್ದಾರೆ. ಅಂಡಮಾನ್ ಕಡೆ ಬೆಳೆಯುವಂತ ಈ ಒಂದು ಫ್ರೂಟ್ ಅನ್ನ ಬಹುಶಃ ಇದನ್ನ ಹೆಚ್ಚಿಗೆ ಎಲ್ಲ ಕಡೆ ತಂದವರು ಯಾರು ಅಂತಂದ್ರೆ ಮಹಾನುಭಾವ ಪ್ರಾತಸ್ಮರಣೀಯರಾದ ಅಬ್ದುಲ್ ಕಲಾಂ ಅವರು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಏನ್ ಪ್ರಶ್ನೆ ಕೇಳಲಿ ಅಂತಿದ್ದಂಗೆನೆ ನನ್ನ ಕೈಗೆ ಪಾಂಪ್ಲೆಟ್ ಸಿಕ್ತು. ಸೊ ನನಗಂತೂ ಖುಷಿ ಆಯ್ತು, ಓದ್ತಾ ಇದ್ದೆ ಸಂಪೂರ್ಣ. ನೋಡಿದ್ದೀರಾ ಅಂತ ಕಾಣುತ್ತೆ. ಆದ್ರೆ ನಾನು ತುಂಬಾ ಜನ ಕೇಳಿದ್ರು ಎಲ್ಲಿ ಸಿಗುತ್ತೆ ಏನು ಅಂತ. ಬಟ್ ಈಗ ನನಗೆ ಸಿಕ್ಕಿದ್ದಕ್ಕೆ ಇನ್ನಷ್ಟು ಹೇಳೋದಕ್ಕೆ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು. ಹೇರ್ ಆಯಿಲ್ ಆಗಿರ್ಬೋದು, ಪೇನ್ ಆಯಿಲು, ಮತ್ತು ಈ ಒಂದು ಮಂಡಿ ನೋವಿನ ಸಮಸ್ಯೆಗೆ, ಡಯಾಬಿಟೀಸ್ಗೆ ಸೋಪ್ ಇದೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸು ಇದನ್ನು ಪಡೆದುಕೊಳ್ಬೇಕು ಅಂತಂದರೆ ಹೇಗೆ ಗುರುಗಳೇ, ಮತ್ತು ಯಾವೆಲ್ಲ ಸಮಸ್ಯೆಗಳಿಗೆ ನಾವು ಇದನ್ನು ಬಳಸಬಹುದು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಯಾಕಂದರೆ ಆರೋಗ್ಯ ಜೊತೆಗೆ ಈ ಒಂದು ಹೇರ್ ಆಯಿಲು ಮತ್ತು ಸೋಪ್ ಅಂದಾಗ ಪ್ರತಿಯೊಬ್ಬರು ಕೂಡ ನ್ಯಾಚುರಲ್ ಆಗಿರುವಂಥದ್ದು ಬಳಸೋದಕ್ಕೆ ಇಷ್ಟಪಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲ, ನೋನಿ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದಾರೆ, ಬಹಳಷ್ಟು ಗೊತ್ತಿದೆ ನಿಮಗೆ. ಬೇಕಾದಷ್ಟು ಅದಕ್ಕೆ ಯಾವುದಕ್ಕೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ಹೋಗ್ತಾರೆ ಪಾಪ ಜನ, ಯಾಕಂದ್ರೆ ಅದು ಗೊತ್ತಿರುತ್ತಲ್ವ. ಹಂಗಾಗಿ ನಾನು ಕೆಲವ್ರಿಗೆ ಹೇಳಿದಾಗ ಬಹುಶಃ ನಮಗೆ ಬೇಕು ಗುರುಗಳೇ, ನೀವು ಹೆಚ್ಚಿಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾನೊಂದು ಮಾತು ಹೇಳಿದ್ದೆ ನಮ್ಮ ಹುಡುಗರೇ. ಅದು ಈಗಲೂ ನನ್ನ ನೆನಪು ರಾಚುತ್ತೆ. ನೋಡಯ್ಯ, ಮಲ್ಲಿಗೆ ಹೂವಿನಲ್ಲಿ ಪರಿಮಳ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ನಾನು ಯಾಕೆ ಕೊಡಬೇಕು ಅಂತಂದೆ. ವಾವ್. ಅಲ್ಲ, ಅದಕ್ಕೆ ಅವನೇ ಅಂತ ಗೊತ್ತಾ, ಅವನು ಸಖತ್ತು ಚಮತ್ಕಾರ ಅಂತ ಕಾಣುತ್ತೆ. ಗುರುಗಳೇ, ಆ ಮಲ್ಲಿಗೆ ಹೂವು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಆಗ ಅನ್ಕೊಂಡೆ ನಾನು, ಓಹೋ ಇದು ನಿಜವೇ ಅಂತ. ಅದಕ್ಕೆ ಎಲ್ಲಿ ಸಿಗುತ್ತೀವಲ್ಲ ಅಂತಂದ್ರೆ, ಈಗ ನೋಡಿ ಪಾಪ ನೀವು ಹೇಳಿದಾಗ ಪೈನ್ ಆಯಿಲ್ ಇದೆ. ಆಮೇಲೆ ಇದೇನು ಅಂತಂದ್ರೆ, ಈ ನೋನಿ ಇದೆಯಲ್ಲ, ನಾವೇ ಬೆಳೆಯುವಂಥದ್ದು. ಎಲ್ಲರೂ ಬಹುಶಃ ಒಂದು ಬಾಟಲ್ಗೆ ಹಾಕುವಷ್ಟು ಏನಿರುತ್ತೋ 4 ಬಾಟಲ್ ಮಾಡ್ತಾರೆ ಅದನ್ನ. ಒಂದು ಬಾಟಲ್ಗೆ ಆಗೋಷ್ಟು ಅಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಇದಕ್ಕೆ ಕೊಡೋದಾದರೆ, ನಾವು ತೋಟವೇ ಇರೋದರಿಂದ ಅಲ್ಲೇ ಮಾಡಿ ಅಲ್ಲೇ ಕರೆಕ್ಟಾಗಿ ಇದು ಕೊಡೋದು ತುಂಬ ತಿಕ್ಕಾಗಿರ್ತಕ್ಕಂತಹದ್ದು, ಅಷ್ಟು ಅದ್ಭುತವಾಗಿರತಕ್ಕಂತಹದ್ದು. ಇದನ್ನೇ ಈಗ ಈ ನಮ್ಮ ಭಗವಾನ್ ನೋನಿನೇ ಎಲ್ಲ ಕಡೆ ಬೇರೆ 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 ಹೆಸರುಗಳಲ್ಲಿ ಪಡ್ಕೊಂಡು ಹೋಗ್ತಾ ಇದೆ. ಬೇರೆ ವಿಧಾನ ಅದು. ಇಲ್ಲಿ ನಾವೇ ಇದನ್ನ ಪ್ರಾಡಕ್ಟನ್ನು ಪೂರ್ಣ ಪ್ರಮಾಣದಲ್ಲಿ ತಯಾರು ಮಾಡೋದ್ರಿಂದ, ಈಗ ನೀವು ಓದಿದ್ರಿ, ನೋನಿ ಒಂದು ಶಕ್ತಿಯುತವಾದ ಪೋಷಕ ಆಹಾರದ ಪೂರಕ. ವಿಶ್ವದಲ್ಲಿ ಈ ಕೆಳಗಿನ ವ್ಯಾಧಿಗಳಿರುವ ನೋನಿಯನ್ನು ಪೋಷಕ ಆಹಾರದ ಪೂರಕವಾಗಿ ಬಳಸುತ್ತಿದ್ದಾರೆ. ಮಧುಮೇಹ, ಲಕ್ವ, ಸ್ಥೂಲ ಶರೀರ, ಕ್ಯಾನ್ಸರ್, ರಕ್ತದೊತ್ತಡ, ತಲೆನೋವು, ಕೂದಲುದುರುವಿಕೆ, ಅಜೀರ್ಣ, ಹೃದಯ ವ್ಯಾಧಿಗಳು, ಮಲಬದ್ಧತೆ, ಹೊಟ್ಟೆ ನೋವು, ಅಲ್ಸರ್, ನೆಗಡಿ, ಕ್ಷಯವ್ಯಾಧಿ, ಚರ್ಮ ವ್ಯಾಧಿಗಳು, ಒತ್ತಡ, ಋತು ಸಮಸ್ಯೆಗಳು, ಮೂತ್ರಪಿಂಡ ವ್ಯಾಧಿಗಳು, ಅಲರ್ಜಿ, ಆಸ್ಮಾ, ನರಗಳ ದೌರ್ಬಲ್ಯ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದು ಅಂತ. ನೋನಿ ಒಂದು ಔಷಧಿಯಲ್ಲ, ಅದು ಆರೋಗ್ಯ ಪ್ರದಾಯನ ಕಣಹಾರ. ಎಷ್ಟಿದೆ ಅಂತಂದರೆ, ಶರೀರದಲ್ಲಿನ ಕಲ್ಮಶಗಳನ್ನು ಜೀವಕೋಶದ ಮೇಲ್ಪದರದಿಂದ ಹೊರತೆಗೆದು ಅಲ್ಲಿನ ಸೆಲಿಮೆಂಟ್ರಬಿನ್ಗಳನ್ನು ಶುದ್ಧ ಮಾಡಿ ಅದಕ್ಕೆ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುವ ಸಹಾಯಕಾರಿ. ರಕ್ತವನ್ನು ಶುದ್ಧೀಕರಿಸಲು, ಜೀವಕೋಶಗಳನ್ನು ಪುನಶ್ಚೇತನಗೊಳಿಸಲು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅಂತ ಏನೆಲ್ಲ ಕೂಡ ಇದೆಯೋ ಇಷ್ಟು ಕೂಡ ಇನ್ನೂ ಇದೆ, ತುಂಬ ಇದೆ. ಇದೇನು ಅಂತಂದರೆ, ಬಹುಶಃ ಕೆಲವೊಂದು ಇದರಲ್ಲಿ ನನ್ನ ಅನುಭವವನ್ನು ಕೂಡ ವ್ಯಕ್ತಪಡಿಸಿದ್ದೇನೆ. ನೋನಿಯನ್ನು ಕುರಿತು ವಿಶ್ವವಿದ್ಯಾಲಯಗಳು ಅಂತಂದರೆ ಬಹುಶಃ ನೀವೊಂದು 95,000 ವೆಬ್ಸೈಟ್ಗಳಿದೆ ಇದಕ್ಕೆ. ಓಹೋ. 225 ವಿಶ್ವವಿದ್ಯಾಲಯಗಳು ಈ ಫ್ರೂಟನ್ನು
ರಿಸರ್ಚ್ ಮಾಡಿದ್ದಾರೆ. ಏನು ಅಂತಲ್ಲಿ ಇಲ್ಲಿ ಸಂಶೋಧನಾತ್ಮಕವಾಗಿ ಇದನ್ನು ಒಳಪಡಿಸಿದಾಗ ಇದು ಅಂಡಮಾನ್ ಅಂಡ್ ನಿಕೋಬಾರ್ ಅಂಥ ಕಡೆ, ಅಂಡಮಾನ್ ಕಡೆ ಬೆಳೆಯುವಂಥ ಈ ಒಂದು ಫ್ರೂಟನ್ನು ಬಹುಶಃ ಇದನ್ನು ಹೆಚ್ಚಿಗೆ ಎಲ್ಲ ಕಡೆ ತಂದವರು ಯಾರು ಅಂತಂದರೆ ಮಹಾನುಭಾವ ಆತ, ಪ್ರಾತಸ್ಮರಣೀಯರು ಆತ ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ಇದ್ರ ಬಗ್ಗೆ ಬಹಳಷ್ಟು ಹೇಳಿ ಹೊಗಳಿದ್ದಾರೆ. ಯಾಕಂದ್ರೆ ಅವ್ರದ್ದು ಕೂಡ ಫೋಟೋ ಕೂಡ ಇಲ್ಲಿದೆ. ಅಬ್ದುಲ್ ಕಲಾಂ ಅವ್ರದ್ದು ನೋನಿಯಲ್ಲಿನ ಅತಿ ಶಕ್ತಿಯುತವಾದ ಆ್ಯಂಟಿ ಆಕ್ಸಿಡೆಂಟ್ ಸುಗಣಗಳಿವೆ, APJ ಅಬ್ದುಲ್ ಕಲಾಂ ಅವರು ಹೇಳಿರೋ ಮಾತಿತ್ತು. ಅದಕ್ಕಾಗಿ ಇದನ್ನು ಬಳಸ್ತೀನಿ ಅಂತಂದರೆ ಏರ್ ಆಯಿಲ್ ಆಗಿರಬಹುದು, ಪೈನ್ ಆಯಿಲ್ ಆಗಿರಬಹುದು. ಈ ಪೈನ್ ಆಯಿಲ್ ಇದೆಯಲ್ಲ, ಬಹುಶಃ ಏರ್ ಆಯಿಲು ಯಾರ್ಯಾರು ಬಳಸ್ತಿರ್ತಾರೆ ಬಹುಶಃ ಅದು ಅವ್ರಿಗೆ ಗೊತ್ತಿರುತ್ತೆ. ಎಷ್ಟು ಜನ ಅದನ್ನು ಕೇಳಿ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ನಮ್ಮಲ್ಲಿ ಖಾಲಿ ಆಗ್ತವೆ. ಅದಕ್ಕಾಗಿ ಬೇಗ ಬೇಗ ಅದನ್ನು ನಾವು ಕೊಡೋಕ್ಕೆ ಬರ್ತಾ ಇರಲ್ಲ. ಆಮೇಲೆ ಅದಕ್ಕೆ ಸೇರಿಸುವಂಥ ಕೆಲವು ಪದಾರ್ಥಗಳು. ಇದರ ಜೊತೆಗೆ ಅವತ್ತು ನಮ್ಮ ರಾಮನಗರದ ಆಶ್ರಮದಲ್ಲಿ ಇವೆಲ್ಲವೂ ಕೂಡ ಅವತ್ತು ಸಿಗ್ತವೆ. ಇವತ್ತು ನಾವು ಕಾರ್ಯಕ್ರಮ ಏನು ಅವತ್ತು 2 ಮಾಡ್ತಾ ಇದ್ದೀವಿ, ಅವತ್ತೆಲ್ಲವೂ ಇರುತ್ತೆ. ಆಮೇಲೆ ಸೋಪ್ ಇದೆಯಲ್ಲ, ಈ ಸೋಪ್ ಅಂತೂ ಬಹುಶಃ ನಾನು ಸುಮ್ಮನೆ ನಮ್ಮ ಹುಡುಗರಿಗೆ ಬಂದಾಗ ಒಂದೊಂದು ಕೊಟ್ಟಿರ್ತೀನಿ, ಬಳಸಿ ನೋಡೋಣ ಅಂತ. ಅದನ್ನು ಬಳಸ್ತಾರಲ್ಲ, ಬಳಸಿದಾದ್ಮೇಲೆ ಗುರುಗಳೇ ನೀವು ನಮಗೆ ಒಂದು ಕೊಟ್ಟರಲ್ಲ, ಇದ್ರ ಉದ್ದೇಶ ಏನು ಅಂತ. ಚೆನ್ನಾಗಿದೆಯಲ್ಲ ಹೇಳ್ರಪ್ಪ, ನೀವು ಅದಕ್ಕೆ ಕೊಟ್ಟಿಲ್ಲ. ಒಂದು ಕೊಟ್ಟಾದ್ಮೇಲೆ ಇವರು ಪಕ್ಕ ತೆಗೆದುಕೊಳ್ತಾರೆ, ಆಮೇಲೆ 10 ಕೊಂಡುಕೊಳ್ತಾರೆ ಅಂತ. ದಡ್ಡ ನಾನು ಅಂದ್ಕೊಡ್ಲಿಲ್ವೋ, ಈಗ ನಮ್ಗೆ 10 ಬೇಕೇ ಬೇಕು ಅಂತಾರೆ, 10 ಬೇಕು ಅಂತಾರೆ. ಅಂದರೆ ಅದು ಬಳಸಿದ್ದಾದ್ಮೇಲೆ ತಲೆನೋವೇನಂತಂದರೆ ಯಾರು ಕೂಡ ಬೇರೆದು ಬಳಸೋಕ್ಕೆ ಸಾಧ್ಯವೇ ಇಲ್ಲ. ಅದು ಸೋಪು. ಇನ್ನು ನೋನೆ ಜ್ಯೂಸ್ ಇದೆಯಲ್ಲ, ಬಹುಶಃ ಈಗ ಅಡ್ವರ್ಟೈಸ್ಮೆಂಟ್ ಬಿಟ್ಬಿಟ್ಟಿದ್ದಾನೆ, ಇದನ್ನು ಪಕ್ಕಕ್ಕೆ ಬಿಡಿ. ನೀವು ಯಾರನ್ನ ಕೇಳಬೇಕು ಅಂತಂದರೆ ಈ ನೋನೆಯನ್ನು ಅಮೃತದ ರೀತಿಯಲ್ಲಿ ತೆಗೆದುಕೊಂಡ್ರಲ್ಲ, ಹೇಗೆ ಅಂತಂದರೆ ಈ ಡಯಾಬಿಟಿಕ್, ಆ ಡಯಾಬಿಟಿಸ್ ಇರ್ತಕ್ಕಂತಹ ಆ ಪೇಷಂಟ್ಗಳನ್ನ ಕೇಳಬೇಕು ನೀವು. ಎಷ್ಟು ಅಂತಂದರೆ ಕಾದು 1 ತಾಸು ಅಥವಾ 2 ದಿನ ಕಾದು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಯಾರು ಆ ಪೇಯ್ನಿಂದ ವಿಳಿ ಅಂತ ಒದ್ದಾಟ ಮಾಡ್ತಿರ್ತಾರೋ ಅವ್ರನ್ನ ಕೇಳಬೇಕು. ಈ ನೋನಿ ಜ್ಯೂಸನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ಅದ್ಭುತಗಳು ಜರುಗುತ್ತವೆ ಅಂತ, ಏನೇನು ಜರುಗುತ್ತವೆ ಅಂತ, ಅಷ್ಟೊಂದು ಅದ್ಭುತವಾಗಿರತಕ್ಕಂತಹದ್ದು. ಆ ಕಾಯಿಲೆಗಳಿಂದ ಬಳಲ್ತಾ ಇರತಕ್ಕಂಥವ್ರನ್ನ ಕೇಳಿದರೆ ಹೇಳ್ತಾರೆ ನೋನಿಯ ಮಹತ್ವ ಏನು ಅಂತ. ಹಾಗಾಗಿ ನಿಮಗೊಂದು 5-6 ಐಟಮ್ ಬಹುಶಃ ಅಲ್ಲಿ ಸಿಗಬಹುದು. ಸೋಪ್ ಆಗಿರಬಹುದು, ಜ್ಯೂಸ್ ಆಗಿರಬಹುದು, ಏರ್ ಆಯಿಲ್ ಆಗಿರಬಹುದು, ಅಥವಾ ಪೈನ್ ಆಯಿಲ್ ಆಗಿರಬಹುದು. ಇವೆಲ್ಲವೂ ಕೂಡ ನಿಮಗೆ ಅಲ್ಲಿ ಸಿಗ್ತವೆ. ಮತ್ತು ತರಿಸ್ಕೋಬಹುದು ಕೂಡ, ಯಾರು ಬೇಕಾದ್ರೂ ಕೂಡ ಅಷ್ಟನ್ನು ಕೂಡ ತರಿಸ್ಕೊಳ್ತಕ್ಕ ನಂಬರ್ ಫೋನ್ ಮಾಡಿದ್ರೆ ಕಳಿಸ್ಕೊಡ್ಬೋದು. ನಾನು 2009-10 ಅನ್ಕೊತೀನಿ, ಯಾರಿಗೋ ಒಬ್ಬರಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹುಡುಗ ಐರನ್ ಮಾಡ್ತಾನೆ. ಆ ಹುಡುಗನ ಅತ್ತೆಗೇನೋ ಒಂದು ಕೊಟ್ಟ. ಒಂದು ಕೊಟ್ಟ ಆದಮೇಲೆ ಪಾಪ ಅವನಿಗೆ ಆ ಒಂದು ತೆಗೆದುಕೊಳ್ಬೇಕಾದ್ರೂ ಪಾಪ ಹಣ ಇಲ್ಲ ಅವನಿಗೆ. ಇಲ್ಲಿ ಬರ್ತಾರೆ, ದುಡ್ಡು ಪಾಪ ಅವನ ಹತ್ರ ಇರಲ್ಲ. ಕೊಟ್ಟು ಕಳ್ಸಪ್ಪ 4 ಅಂತ ನಾನು ಅಂದಿರ್ತೀನಿ, ತಗೊಂಡು ಹೋಗ್ತಾರೆ. ಬಹುಶಃ ಅವರ ಅತ್ತೆಗೆ ಪೂರ್ಣ ಪ್ರಮಾಣದಲ್ಲಿ ಶುಗರ್ ವಾಸಿ ಆಗತ್ತೆ. ಪೂರ್ಣ ಪ್ರಮಾಣದಲ್ಲಿ ನೀವು ಹೇಳ್ತಿರಲ್ಲ ಶುಗರ್ ಬಂದರೆ ಹೋಗೋದೇ ಇಲ್ಲ ಅಂತ, ಬಟ್ ಆಯಮ್ಮನ ಕೇಳಿ ಚೆಕ್ ಮಾಡಿದರೆ ಶುಗರ್ ಇಲ್ಲ ಅಂತ ಬಂದಿದೆ. ಈಗ ಆಯಮ್ಮನ್ನೇ ಕೇಳಬೇಕು ನೀವೆಲ್ಲ, ನನ್ನನ್ನು ಕೇಳಬಾರ್ದು. ಮತ್ತೆ ಆ ಅಮ್ಮ ಎಷ್ಟು ಜನಕ್ಕೆ ಸಜೆಸ್ಟ್ ಮಾಡಿದ್ರು, ಅವರೆಲ್ಲರೂ ಕೂಡ ನೋನೆಗೆ ಮುಗಿಬಿದ್ದಿರೋರು. ಅದೇನು ಹೇಳ್ತಾರಲ್ಲ, ಬೆಲ್ಲದ ರುಚಿಯನ್ನು ಬಲ್ಲವನೇ ಬಲ್ಲ ಅಂತ. ಹಾಗೆ ಅದರ ಟೇಸ್ಟ್ ಕಂಡುಕೊಂಡವರು. ಅದಕ್ಕಾಗಿ ಅಂತಹದ್ದು. ಆಮೇಲೆ ವ್ಯಾಧಿಗಳು ಇದ್ದವರೇ ತೆಗೆದುಕೊಳ್ಬೇಕು ಅಂತಲ್ಲ, ನೀವು ತುಂಬ ಫ್ರೆಶ್ ಆಗಿ ಜೋಶಾಗಿ ಕಾಣಬೇಕು ಅಂತಂದರೆ 8 ವರ್ಷದ ಮಗುವಿಂದ ಹಿಡಿದು 80 ವರ್ಷ ವೃದ್ಧನ ತನಕ ಎಲ್ಲರೂ ಕೂಡ ಬೆಳಗ್ಗೆ ಅದನ್ನು ನೀವು ತೆಗೆದುಕೊಳ್ಳಬಹುದು. ನೀವು ಮಾರ್ನಿಂಗ್ ಕಾಫಿ ತೊಗೊಳ್ತಿಲ್ಲ, ಮಾರ್ನಿಂಗ್ ಜ್ಯೂಸ್ ತೊಗೊಳ್ತಿರಲ್ಲ, ಯಾವುದಾದ್ರು ಫ್ರೂಟ್ ಜ್ಯೂಸು, ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಅದನ್ನು ಬಳಸಬಹುದು ಬೆಳಗ್ಗೆ ಮತ್ತು ಸಾಯಂಕಾಲ. ಹೇಗೆ ಬಳಸಬಹುದು ಅಂತ ಎಲ್ಲವೂ ಕೂಡ ಇದರಲ್ಲಿ ಇದೆ. ಬಹುಶಃ ಗುರು ಬದಲಾದ ದಿನದಿಂದ ಆಮೇಲೆ ಇನ್ನೊಂದು ಏನಂತಂದರೆ, ಇದನ್ನು ಯಾರಾದರೂ ಕೂಡ ತೆಗೆದುಕೊಂಡು ಹೋಗಿ ಪೂರ್ಣ ಪ್ರಮಾಣದಲ್ಲಿ ಅವರೇ ನಾವೊಂದು ದೊಡ್ಡ ಮಟ್ಟದ ಒಂದು ಮಳಿಗೆ ಮಾಡಿಕೊಂಡು ಕೂಡ ಇಟ್ಕೊಳ್ತೀವಿ ಅಂತಂದ್ರೆ ಕೂಡ ಹಾಗೂ ಕೂಡ ಬೇಕಾದ್ರೆ ಇಟ್ಕೊಂಡು ಅದನ್ನು ಮಾಡ್ಕೋಬಹುದು. ಅದಕ್ಕೂ ಅವಕಾಶ, ಅದ್ಭುತವಾಗಿ ಅವರೊಂದು ಬಿಸ್ನೆಸ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಆಮೇಲೆ ಒಳ್ಳೆಯದನ್ನು ಯಾರಿಗಾದ್ರೂ ಕೊಡಬೇಕು ಅಂತಂದರೆ, ಅವರೀಗ ನಾನು ಯಾಕೆ ಇದನ್ನು ಕೇಳಿದೆ ಅಂತಂದರೆ, ಈಗ ಹೇಳಿದಲ್ವ ಐರನ್ ಹುಡುಗ ನಮ್ಮ ಹುಡುಗ ಅಂತ, ಅವರ ಅತ್ತೆಯವರು ಹಾಗೆ ಮಾಡ್ಕೊಂಡು ಅವರೇ ಆಮೇಲೆ ಎಲ್ಲ ಯಾವಾಗಲೂ ಗುರುಗಳ ಹತ್ರ ಒಂದೊಂದು ತೊಗೊಂಬರೋಕ್ಕಾಗಲ್ಲ ಅಂತೇಳಿ ಅವರೇ ಒಂದು ದೊಡ್ಡದು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಆಚೆಗೆ ಅವರೊಂದು 3 ಜನ ಮಾಡ್ಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಯಾರಿಗಾದ್ರೂ ಬೇಕು ಅಂತಂದರೆ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರು ಕೂಡ ಬಿಸ್ನೆಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಕೂಡ ಹೀಗೆ. ನನಗೆ ಆ ಪದ ಬಳಸೋಕ್ಕೂ ಕೂಡ ಬೇಸರವೇ. ಕಾರಣ ಏನು ಅಂತಂದರೆ, ಇವೆಲ್ಲವೂ ಕೂಡ ನನ್ನ ಬಳಿಯಿಂದ ಒಂದು ತೀರ್ಮಾನ ತೆಗೆದುಕೊಂಡು ಮಾಡ್ಕೊಂಡು ಹೋಗೋದಾದರೆ ಎಲ್ಲಿಯೂ ವಾಸಿ ಆಗತಕ್ಕಂತಹ ಕಾಯಿಲೆಗಳಿರ್ತಾವಲ್ಲ,
ಈ ತುರಿಕೆಯಿಂದ ಹಿಡಿದು ಇವೆಲ್ಲ ಹೇಳಿದ್ದೀನಿ. ಇನ್ನೂ ಇದರಲ್ಲಿ ತುಂಬ ಇದ್ದಾವೆ. ನೋನಿ ಸೇವನೆಯಿಂದ ಮಕ್ಕಳಲ್ಲಿನ ಜ್ಞಾಪನಾ ಶಕ್ತಿ ಮತ್ತು ಬುದ್ಧಿಶಕ್ತಿ ವೃದ್ಧಿಸುತ್ತದೆ. ನಮ್ಮ ದೇಹದಲ್ಲಿ ಎಲ್ಲ ವ್ಯವಸ್ಥೆಗಳ ಮೇಲೆ ಪರಿಣಾಮಕಾರಿ ಕೆಲಸ ಮಾಡುತ್ತದೆ. ನೋನಿ ಎಲ್ಲ ತರಹದ ನೋವು ನಿವಾರಕ, ಮಲಮೂತ್ರ ಕಫ ತೊಂದರೆಗಳನ್ನು ನಿವಾರಿಸುತ್ತದೆ. ಸ್ತ್ರೀಯಲ್ಲಿ ಬರುವ ಋತುಸ್ರಾವಗಳು, ಸ್ತನ ಕ್ಯಾನ್ಸರ್, ಗರ್ಭಕೋಶ, ಬಿಳಿಸರ್ಗೆ ಏನೇನೇನಿದೆ ಇವೆಲ್ಲವೂ ಕೂಡ 100ಕ್ಕೆ 100 ನಾನು ನೀವು ಅಲ್ಲ 220 ಸಂಸ್ಥೆಗಳು 242 ವಿಶ್ವವಿದ್ಯಾಲಯಗಳು ಇದರ ಬಗ್ಗೆ ರಿಸರ್ಚ್ ಮಾಡಿದ್ರಿಂದ. ಆಮೇಲೆ ನಾನೇ ಇದರ ಬಗ್ಗೆ ಹೇಳಬೇಕಾಗಿಲ್ಲ, ಈಗಾಗಲೇ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗ್ತಾ ಇದ್ದಾವೆ ನೋನಿಯ ಈ ಒಂದು ಪ್ರಾಡಕ್ಟ್. ಬಟ್ ನಮ್ಮಲ್ಲೇ ತೋಟ ಇರೋದ್ರಿಂದ ಏನು ಅಂತಂದರೆ ಇದನ್ನು ನಾವು ಹೇಗೆ ಮಾಡಿರ್ತೀವಿ ಅಂತಂದರೆ ಸುಮ್ಮನೆ ಹಾಗೆಲ್ಲ ಪಾಪ ತುಂಬ ತೆಳುವು ಮಾಡೋದು ಬೇಡ ಅಂತೇಳಿ ನಾನು ಹೇಳಿರ್ತೀನಿ. ಆ ಪ್ಲಾನ್ ಪ್ರಕಾರ ಮಾಡ್ಕೊಂಡು ಹೋಗೋದ್ರಿಂದ ಅಷ್ಟು ಚೆನ್ನಾಗಿದ್ದು ನಡೀತಾ ಇದೆ. ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ. ನೀವು ಎಲ್ಲ ಪಕ್ಕಕ್ಕೆ ಇಡಿ, ಬಿಸ್ನೆಸ್ ಎಲ್ಲ ಪಕ್ಕಕ್ಕೆ ಇಡಿ, ರಿಸಲ್ಟ್ ಇದೆಯಲ್ಲ ಅದು ಅಷ್ಟು ಅದ್ಭುತವಾಗಿ ಬರ್ತಾ ಇದೆ. ಹೇಳ್ತೀನಲ್ಲ, ಸೋಪ್ ನಮ್ಮ ಹುಡುಗರಿಗೆ ಕೊಡಕ್ಕೆ ಬರಲ್ಲ. ಎಷ್ಟು ಅಂತಂದ್ರೆ ಅಷ್ಟು ಬೇಗ ಖಾಲಿ. ಆಮೇಲೆ ಮಿಲ್ಟ್ರಿಗೆ ಹೋಗುತ್ತೆ ಈ ಸೋಪ್ಗಳೆಲ್ಲ. ಒಂದು ತಿಂಗಳಿಗೆ 3,000 ಸೋಪ್ ಹೋಗುತ್ತೆ. ಬಹುಶಃ ಮಿಲ್ಟ್ರಿನವ್ರಿಗೆ ಬೇಕವ್ರಿಗೆ ಅಷ್ಟು ಅದ್ಭುತವಾಗಿ ಇದನ್ನೆಲ್ಲ ತೆಗೆದುಕೊಳ್ಳುತ್ತಾರೆ. ಅಷ್ಟು ಇದೆಯಮ್ಮ ಇದರಲ್ಲಿ. ನೀವು ಕೇಳಿದ್ದಕ್ಕೆ ನಾನು ಹೇಳೋದು, ಜೊತೆಗೆ ಅನುಭವಿಸ್ತಾರಲ್ಲ ಅವ್ರನ್ನ ಕೇಳಬೇಕು. ತುಂಬ ಹಿಂದೆ ಹೇಳಿದ್ವಿ, ಬಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನನ್ನನ್ನು ಕೂಡ ಕೇಳಿದ್ರು. ಅದು ನನ್ನ ಪ್ರಶ್ನೆ ಇತ್ತು. ನನಗೂ ಗೊತ್ತಿರಲ್ಲ ಹೇಗಿದನ್ನು ತಗೊಳ್ಬಹುದು ಅಂತ. ಬೇರೆಯವರು ಹೇಗಿದ್ರು ಜೂನ್ 2ನೇ ತಾರೀಕು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅಲ್ಲಿ ಕೂಡ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಅವ್ರು ಫೋನ್ ಮಾಡಿ ಕೂಡ ತರಿಸ್ಕೊಳ್ಬಹುದು. ಅಲ್ಲ ಅಷ್ಟೇ ಅಲ್ಲ, ಅವತ್ತು ಏನು ಅಂತಂದರೆ ಬಹುಶಃ ನಾವು ಕೆಲವೊಂದು ಪರಿಹಾರ ಕ್ರಿಯೆಗಳು ಅಂತ ಕೆಲವೊಂದು ಪುಸ್ತಕ ಬರೆದಿದ್ದೇನೆ ಒಂದಷ್ಟು. ಅದರ ಜೊತೆಗೆ ಈ ರಾಜಕೀಯ ರಣತಂತ್ರ ಅಂತ ಇದೊಂದು ಮಾತಾಡೋದು ನೀವೇನಾದರೂ ಕೇಳಿದ್ರೆ ಅದನ್ನು ಮುಂದುವರೆದ ಭಾಗದಲ್ಲಿ ನಾನು ಅದನ್ನು ಮಾತಾಡ್ತೀನಿ. ಹಾಗೆ ಅಂತಹದ್ದಕ್ಕಾಗಿ ಗುರು ಅನ್ನುವವ ಬಹುಶಃ ನೀವು ನೋಡಿ ಈ ಸಂದರ್ಭದಲ್ಲೇ ಕೇಳ್ತಾ ಇದ್ದೀನಿ ನನ್ನನ್ನು. ಗುರು ಒಂದು ಪರಮೋಚ್ಚ ಸ್ಥಿತಿಗೆ ಬಂದಾಗ ಏನು ಕೇಳ್ತಾ ಇದ್ದೀರೋ ಅಂತಹ ಅದ್ಭುತಗಳಲ್ಲಿ ಅದ್ಭುತಗಳು ಜರುಗತಕ್ಕಂತಹದ್ದಿರತ್ತೆ. ಬಹುಶಃ ಯಾರಿಗಾದರೂ ನಿಮ್ಮ ಬದುಕಲ್ಲಿ ಒಂದು ಮಿರಾಕಲ್, ಒಂದು ಪವಾಡ ನಡೆಯಬೇಕು ಅಂತಂದರೆ ಆ ಪವಾಡದ ಹಿಂದೆ ಈ ಭಗವನ್ ನಿಯಾಮಕ ಬೃಹಸ್ಪತಿ ಇದ್ದರೆ ಮಾತ್ರ ಸಾಧ್ಯ ಆಗುವಂಥದ್ದು. ಇಲ್ಲ ಅಂತಂದರೆ ನಿಮಗೆ ಇನ್ನೇನು ಸಿಗೋ ಥರನೇ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಎಟ್ಕೋದಿಲ್ಲ. ಗುರುವಿನ ಅನುಗ್ರಹ ಇಲ್ಲ ಅಂತಂದ್ರೆ ಅಂತಹ ಗುರುವಿನ ಅನುಗ್ರಹದ ದಿನ ಜೂನ್ 2ನೇ ತಾರೀಕು ಪ್ರೀತಿಯ ಬಂಧುಗಳೇ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಏನು ಪ್ರವೇಶವಾಗ್ತಾನೋ ಅಂತಹ ದಿನ ಬರೆದಿಟ್ಕೊಳ್ಳಿ. ಅದೇನು ಏನಾದ್ರೂ ಒಳಿತನ್ನು ಮಾಡಿ ಅದು ನಿಮ್ಮ ಜೀವಮಾನದ ಉದ್ಧಾರದ ದಿನ ಅಂತ ಬರೆದು ಬಿಡಿ. ನನ್ನ ಜೀವಮಾನದ ಉದ್ಧಾರದ ದಿನವಿದು ಅಂದರೆ ದೇವತೆಗಳು ನಿಮಗೆ ಬಹುಶಃ ಆ ಒಂದು ಉಚ್ಚ ಸ್ಥಿತಿಯ ಆ ಪ್ರಮೋಷನನ್ನು ನಿಮಗೆ ಕೊಡ್ತಕ್ಕಂತಹ ದಿನ, ನಿಮ್ಮ ಬದುಕಿಗೆ ಅತ್ಯಂತ ಅದ್ಭುತವಾಗಿರತಕ್ಕಂಥ ಪ್ರಮೋಷನ್ ಕೊಡುವ ದಿನ ಅಂತ ನೀವೇ ಬರೆದಿಟ್ಕೊಳ್ಳಿ. ನಾನು ಬೇಕಾದ್ದನ್ನು ಪಡೆದುಕೊಳ್ಳೋ ದಿನ ಅಂತ ನೀವೇ ಬರೆದಿಟ್ಕೊಳ್ಳಿ. ಅಂತಹ ದಿನ ಪ್ರೀತಿಯ ಬಂಧು. ಸೊ ಅಂಥದ್ದು ದಿನ ನಾವು ಇದನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಆ ಭಗವಾನ್ ನೋನಿಯನ್ನ ಆ ಒಂದು ಜೂನ್ 2ನೇ ತಾರೀಕು ಕೂಡ ಅವ್ರು ನೇರವಾಗಿ ಕೊಂಡ್ಕೊಳ್ಬಹುದು. ಹೇರ್ ಆಯಿಲ್ ಆಗಿರ್ಬೋದು, ಪೇನ್ ಆಯಿಲ್, ವಿಶೇಷವಾಗಿ ಡಯಾಬಿಟಿಸ್ ಸಮಸ್ಯೆ ಪ್ರತಿಯೊಂದು ಮನೆಯಲ್ಲಿದೆ ಅಂತ ಕೂಡ ಹೇಳ್ಬೋದು. ಹಲವಾರು ರೀತಿ ಪ್ರಯತ್ನ ಪಟ್ಟಿರ್ತಾರೆ. ಸೊ ಇದು ಒಂದು ಪ್ರಯತ್ನ ಪಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಅವರ ಒಂದು ಶುಗರ್ ಲೆವೆಲ್ಸ್ ಆಗಿರ್ಬೋದು, ಬೇರೆ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ. ಈ ಒಂದು ನೋಡಿ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ. ಇನ್ನು ಈ ಒಂದು ಭಗವಾನ್ ನೋಣಿಯ ವಿಶೇಷ ಏನು ಅಂತ ತಿಳಿಸ್ಕೊಟ್ರಿ. ಯಾಕಂದ್ರೆ ತಮ್ಮ ಒಂದು ತೋಟದಲ್ಲೇನೆ ಆ ಹಣ್ಣನ್ನ ತಗೊಂಡು ಮಾಡೋದ್ರಿಂದ ಉತ್ತಮ ಗುಣಮಟ್ಟದ್ದಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಬಹುದು ಗುರುಗಳೇ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋ ದಿವಸ ವಿಶೇಷವಾಗಿರುವಂಥ ಕಾರ್ಯಕ್ರಮ ರಾಮನಗರದಲ್ಲಿ ನಡೀತಾ ಇರೋದು ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ. ಇನ್ನು ನೀವು ಕೂಡ ಭಗವಾನ್ ನೋನಿ ಪ್ರಾಡಕ್ಟ್ಸ್ನ ಕೊಂಡ್ಕೊಳ್ಬೇಕು ಅಂತಂದರೆ ಆ ದಿನ ನೇರವಾಗಿ ಬಂದಾಗ ಕೊಂಡ್ಕೊಳ್ಬಹುದು, ಅಥವಾ ಇದನ್ನ ನೀವು ನೇರವಾಗಿ ನಿಮ್ಮ ಒಂದು ವಿಳಾಸಕ್ಕೆ ತರಿಸ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಯಾವುದೇ ರೀತಿಯಾಗಿರುವಂಥ ದೀರ್ಘಕಾಲದ ನೋವುಗಳು, ಆರೋಗ್ಯದ ಸಮಸ್ಯೆಗಳು, ಕೂದಲು ಅಂಥದ್ದಾಗಿರಬಹುದು, ಅಥವಾ ಮಂಡಿ ನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗ್ತಿರಬಹುದು, ಪೇನ್ ಆಯಿಲು, ಸೋಪು, ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.